ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಬೆಂಗಳೂರಲ್ಲಿ ಬೆಳಿಗ್ಗೆ ತಿಂಡಿಗೆ ಒಂದು ಅದ್ಭುತವಾದ ಒಂದು ಪ್ಲೇಸ್ ಇದೆ ಕಣ್ರಿ. ಅದುವೇ ಮುದ್ದಣ್ಣ ಹೋಟ್ಲ್ ಅಂದ್ಬಿಟ್ಟು. ಅಲ್ಲಿ ಪಲಾವ್ ಅಂದ್ರೆ ಮಾತ್ರ ತುಂಬಾ ಚೆನ್ನಾಗಿ ಕೊಡ್ತಾರೆ, ತುಂಬಾ ಫೇಮಸ್ ಸಹ. ಆ ಒಂದು ಪಲಾವ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ರೆಸಿಪಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತೆ ಯಾವುದೇ ತಡ ಮಾಡಿದಿರಾ ಆ ಒಂದು ರೆಸಿಪಿ ನೋಡುವ. ಒಂದು ಪುಲಾವ್ ಮಾಡಲಿಕ್ಕೆ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಸೊ ಇಲ್ಲಿ ನಾನು 2 ಕಪ್ ಅಂತ ಹೇಳಿದ್ರೆ ಸರಿ ಸುಮಾರು ಒಂದು 500 ಗ್ರಾಮ್ ಅಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಸೊ ಈ ಅಕ್ಕಿನ ಏನ್ ಮಾಡಿದೀನಿ, ಚಂದ ತೊಳೆದ್ಬಿಟ್ಟು ಒಂದು 3-4 ನೀರಲ್ಲಿ ಇದನ್ನ ಈ ರೀತಿ ಒಂದು 30 ನಿಮಿಷಗಳ ಕಾಲ ನಾವು ನೆನೆಯಲಿಕ್ಕೆ ಇದನ್ನ ಬಿಡಬೇಕಾಗತ್ತೆ. ಇದು ಮೊದಲನೇ ಕೆಲಸ. ಮಿನಿಮಮ್ ಅಂದ್ರೂ 30 ನಿಮಿಷಗಳ ಕಾಲ ಇದು ನೆನೆಯಲೇಬೇಕು. ಇದನ್ನ ನೀವು ನೆನ್ಪಿಟ್ಕೊಂಡ್ಬಿಡಿ. ಈಗ ಇದಕ್ಕೆ ಒಂದು ಸೀಕ್ರೆಟ್ ಮಸಾಲೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರ್, ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಈ ತರ ಹಚ್ಚಿರ್ತಕ್ಕಂಥ ಕೊಬ್ಬರಿ, ಹಸಿ ಕೊಬ್ಬರಿ ಇರುತ್ತಲ್ಲ, ಇದನ್ನ ಹಾಕೊಂಡ್ಬಿಡ್ತಾನೆ. ಕೊತ್ತಂಬರಿ ಒಂದು 1/4 ಕಟ್ಟು, ಪುದೀನ ಸೊಪ್ಪು ಒಂದು 1/4 ಕಟ್ಟು, ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಈಗ ಇದನ್ನ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ಮಾಡಿಕೊಂಡು ಬರುವ. ನೋಡಲ್ಲ ಸ್ನೇಹಿತರೆ, ಈ ಒಂದು ಮಸಾಲೆ ಅಂತಕ್ಕಂಥದ್ದು ಇಷ್ಟು ನುಣ್ಣಿಗೆ ಅರೆದಿರಬೇಕಾಗತ್ತೆ. ಇಷ್ಟ ಆದ್ರೆ ಸಾಕಾಗುತ್ತೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ಇಲ್ಲಿ ನೋಡಿ, ಇದು ಈ ಪಲಾವ್ನ ಮೇನ್ ಹಾರ್ಟ್ ಅಂತಾನೆ ಹೇಳ್ಬೋದು. ಅದೇ ಸ್ವಲ್ಪ ಗರಂ ಮಸಾಲೆಗಳು. ಸೊ ಅದ್ರಲ್ಲಿ ಏನ್ ತಗೊಂಡಿದ್ದೀನಿ, ಒಂದು 6-7 ಹಸಿರು ಏಲಕ್ಕಿ, 1 ಕಪ್ಪು ಏಲಕ್ಕಿ, ಒಂದು 2 ಇಂಚಷ್ಟು ಚಕ್ಕೆ, ಒಂದು 6-7 ಲವಂಗ, ಒಂದು 3 ಪಲಾವ್ ಎಲೆ. ಈ ಪಲಾವ್ ಎಲೆನ ಬಿಟ್ಬಿಟ್ಟು ಈ ಮರಾಠಿ ಮೊಗ್ಗನ್ನ ಸೇರಿಸ್ಬಿಟ್ಟು ಇವೆಲ್ಲನೂ ಸ್ವಲ್ಪ ಕ್ರಶ್ ಮಾಡ್ಕೊಂಡು ಬರ್ತೇನೆ. ಈ ತರ ತರ್ತರಿಯಾಗಾದ್ರೆ ಸಾಕಾಗತ್ತೆ. ಇದನ್ನೆಲ್ಲನೂ ಅದ್ರಲ್ಲಿ ಹಾಕೊಂಡ್ಬಿಡ. ನೋಡಿ, ಇಷ್ಟ ಆದ್ರೆ ಸಾಕು. ಈಗ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ರೆ ನೋಡಿ, ಒಂದು ದೊಡ್ಡ ಪಾಟ್ ಅನ್ನು ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಪಾಟ್ ಸಹ ಚಂದ ಬಿಸಿ ಆಗಿದೆ. ಇದರಲ್ಲಿ 2 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ತೇನೆ. ಅದೇ ರೀತಿ 2 ಟೇಬಲ್ ಸ್ಪೂನ್ ಅಷ್ಟೇ ಕಡಲೆಕಾಯಿ ಎಣ್ಣೆನ ಹಾಕೊಳ್ತೇನೆ. ಈ ತುಪ್ಪ ಮತ್ತೆ ಕಡಲೆಕಾಯಿ ಎಣ್ಣೆ ಕಾಂಬಿನೇಷನ್ ಹೇಳ್ತಿರಲ್ಲ, ಅದ್ಭುತವಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಎಣ್ಣೆ ಮತ್ತೆ ತುಪ್ಪ ಚಂದ ಕಾದಿದೆ. ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಳ್ತೀನಿ. ಹೌದು, ಸಾಸಿವೆನೆ. ಅದು ಹಾಕಿದ್ರೇನೆ ಈ ಒಂದು ಪಲಾವ್ಗೆ ರುಚಿ. ಇದರೊಟ್ಟಿಗೆ ಇದು ಬಂದ್ಬಿಟ್ಟು ಜೀರಾ, ಅದು ಶಾಹಿ ಜೀರಾ. ಇದಿಲ್ಲ ಅಂತ ಹೇಳಿದ್ರೆ ನೀವು ರೆಗ್ಯುಲರ್ ಜೀರಿಗೆ ಸಹ ನೀವು ಯೂಸ್ ಮಾಡ್ಬೋದು. ಅರ್ಧ ಟೀ ಸ್ಪೂನ್ ಅಷ್ಟು. ಒಮ್ಮೆ ಕೈ ಆಡಿಸಿ ಸ್ವಲ್ಪ ಚಿಟಪಟ ಅಂತ ಅನ್ಲಿ. ಇದು ನೋಡಿ, ಎಲ್ಲ ಚಿಟಪಟ ಅಂತಾರೆ. ಇದರಲ್ಲಿ ನಾವು ಜಜ್ಜಿಟ್ಕೊಂಡಿದ್ವಲ್ಲ, ಈ ಒಂದು ಹೋಲ್ ಗರಂ ಮಸಾಲೆಗಳನ್ನ ಹಾಕೊಂಡ್ಬಿಡ್ತೀನಿ. ಒಂದು 2 ಹಚ್ಚಿರ್ತಕ್ಕಂಥ ಈರುಳ್ಳಿ, 1-2 ಎಸಳು ಕರಿಬೇವಿನ ಸೊಪ್ಪು. ಈಗ ಈರುಳ್ಳಿ ಸ್ವಲ್ಪ ಬಾಡಬೇಕು, ಜಾಸ್ತಿ ರೆಡ್ ಕಲರ್ ಆಗೋದೇನು ಬೇಡ, ಸ್ವಲ್ಪ ಸ್ವೆಟ್ ಆದ್ರೆ ಸಾಕಾಗತ್ತೆ. ಇದಾಗ್ಲಿಕ್ಕೆ ಸುಮಾರು 1 ನಿಮಿಷ ಆದ್ರೂ ಬೇಕು. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಇಷ್ಟು ಮಾತ್ರ ಆದ್ರೆ ಸಾಕಾಗತ್ತೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1-2 ಕ್ಯಾರೆಟ್ ಈ ರೀತಿ ಉದ್ದುದ್ದ ಹಚ್ಕೊಂಡಿರ್ತಕ್ಕಂಥದ್ದು, ಹುರುಳಿಕಾಯಿ ಅಥವಾ ಬೀನ್ಸು 4, ಟೊಮೆಟೊ 3, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಆಪ್ಷನಲ್ ಇರುತ್ತೆ. 1-2 ಬದನೆಕಾಯಿ. ಈಗ ಇವನ್ನೆಲ್ಲ ಹಾಕ್ಬಿಟ್ಟು ಒಂದೊಳ್ಳೆ ವಾಸನೆ ಬರಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡುವ. ನೋಡಿ, ಈ ತರಕಾರಿಗಳೆಲ್ಲ ಚಂದ ಅರ್ಧಂಬರ್ಧ ಬೆಂದ್ಬಿಟ್ಟಿದೆ. ಸೊ ಈ ಕ್ಷಣದಲ್ಲಿ ಏನ್ ಮಾಡಬೇಕು, ನಾವು ಆಗ್ಲೇ ಮಾಡ್ಕೊಂಡಿದ್ವಲ್ಲ ಈ ಒಂದು ಮಸಾಲೆಯನ್ನ ಹಾಕೊಂಡ್ಬಿಡುವ. ಈಗ ಈ ಮಸಾಲೆಯನ್ನ ಸಹ ಈ ಒಂದು ತರಕಾರಿಗಳ ಜೊತೆ 1 ನಿಮಿಷದ ಕಾಲ ಹೈ ಫ್ಲೇಮ್ ಚಂದ ಮಿಕ್ಸ್ ಮಾಡುವ. ಸ್ವಲ್ಪ ಇದ್ರ ನೀರಿನ ಪಸೆ ಏನಿರುತ್ತೆ ಅದು ಸ್ವಲ್ಪ ಆರ್ಬೇಕು, ಸ್ವಲ್ಪ ಎವಾಪರೇಟ್ ಆಗ್ಲಿ, ಅವಾಗ್ಲೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ.
ನೋಡಿ ಸ್ನೇಹಿತರೆ, ನೀವು ಆಗ್ಲೇ ನೋಡ್ತಿದ್ರೆ ತರಕಾರಿಗಳೆಲ್ಲ ಚೆನ್ನಾಗಿದೆ, ಮಸಾಲೆ ಸಹ ಸ್ವಲ್ಪ ಗಟ್ಟಿ ಬರಕ್ ಶುರು ಆಗಿದೆ. ಸೊ ಇಷ್ಟು ಆಗಕ್ಕಿಲ್ಲ, ನಾವು ನೆನೆಸಿದ್ವಲ್ಲ ಈ ಅಕ್ಕಿಯನ್ನ ಇದ್ರಲ್ಲಿ ಹಾಕೊಂಡ್ಬಿಡ್ವಾ. ಈಗ ಇದನ್ನೊಮ್ಮೆ ಕ್ಲೀನ್ ಆಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ನೆನಪಿರ್ಲಿ, ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡ್ಬಿಡಿ, ಯಾಕಂದ್ರೆ ಅನ್ನದ ಅಗಲುಗಳು ಕಟ್ ಆಗ್ಬಿಡೋ ಚಾನ್ಸಸ್ ಇರುತ್ತೆ. ನಿಮಗೆ ನೆನಪಿದ್ರೆ ನಾನು ಮೊದಲನೇ ಹೇಳ್ದಂಗೆ ಈ ಒಂದು ಕಪ್ಪಲ್ಲಿ 2 ಕಪ್ ರೈಸ್ ತಗೊಂಡಿದ್ದೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇದರಲ್ಲಿ 4 ಕಪ್ನಷ್ಟು ನೀರನ್ನ ಹಾಕಬೇಕಾಗುತ್ತೆ. ಇದರಲ್ಲಿ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿರುತ್ತೆ, ಬಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಈ ಒಂದು ರೈಸ್ ಏನಿರುತ್ತೆ ಸ್ವಲ್ಪ ಮೆದುವಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಸೊ ಅದಕ್ಕಾಗಿ ನಾನು ಇಲ್ಲಿ 4 ಕಪ್ನಷ್ಟು ನೀರನ್ನ ಹಾಕೊಳ್ತೀನಿ, ಅದು ಬಿಸಿ ನೀರು. ಈಗ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡ್ಬೋದು, ಈ ನೀರೆಲ್ಲ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಇದನ್ನ ಬೇಯೋದಕ್ಕೆ ಬಿಡುವ. ನೋಡಿ, ನೀರೆಲ್ಲ ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ, ಒಂದೊಳ್ಳೆ ಘಮ ಬರ್ತಿದೆ. ಇದು ಪರ್ಫೆಕ್ಟ್ ಟೈಮು. ನೀವು ಉಪ್ಪು ಹುಳಿ ಖಾರ ಏನಾದ್ರು ನೋಡ್ಕೋಬೇಕಂದ್ರೆ ಈ ಟೈಮಲ್ಲಿ ಸೀಸನಿಂಗ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಇದನ್ನ ಕುಕ್ಕರ್ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಅನ್ನ ಸ್ವಲ್ಪ ಸಾಫ್ಟ್ ಆಗಿ ಬೇಕು ಅಂತ ಹೇಳೋದಕ್ಕೆ. ಸೊ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಿಲ್ ಆಗ್ಲಿಕ್ಕೆ ನಾನು ಇದನ್ನ ಬಿಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನಿಮ್ ಕುಕ್ಕರ್ ಯಾವ ವಿಷಿಲ್ ಆಗುತ್ತೆ ಅಂದ್ಬಿಟ್ಟು ನೀವು ಅದ್ರ ಗಮನ ಇಟ್ಕೊಂಡು ಅಷ್ಟು ಅಂದ್ರೆ ಕಂಪ್ಲೀಟ್ ಅನ್ನ ಬೇಯಬೇಕು ಅಲ್ಲಿವರೆಗೂ ಇದನ್ನ ಕುಕ್ ಮಾಡಿ. 3 ವಿಷಿಲ್ ಆಗಿದೆ, ಕರೆಕ್ಟ್ ಆಗಿ ಇದು ಡೀಪ್ ಪ್ರೆಷರೈಸ್ ಆಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ನೀವು ಇದು ಫೋರ್ಸ್ಫುಲಿ ಮಾಡಿಬಿಟ್ಟು ಡೀಪ್ ಪ್ರೆಷರೈಸ್ ಮಾಡಬಾರ್ದು. ನೋಡಿ, ಹಿಂಗೆ ಎತ್ತಿದ್ರೆ ಕ್ಲೀನ್ ಆಗಿ ರೀತಿ ಡೀಪ್ ಪ್ರೆಷರ್ ಆಗಬೇಕು, ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಈಗ ಏನ್ ಮಾಡೋಣ, ಲಿಡ್ಡನ್ನ ಓಪನ್ ಮಾಡ್ಕೊಳ್ವಾ. ನೋಡಿ, ಅದ್ಭುತವಾಗಿ ಸ್ಮೆಲ್ ಮಾಡ್ತಾ ಇದೆ, ಪರ್ಫೆಕ್ಟ್. ನೋಡಿ, ಒಳ್ಳೆ ಪಲಾವ್ ಅಂತ ಹೇಳಿದ್ರೆ ಈ ರೀತಿ ಇರಬೇಕು. ನೋಡಿ, ಅನ್ನ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬೆಂದಿದೆ. ಇನ್ನು ಪಲಾವಿನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಈ ಪಲಾವ್ ಅಂತಕ್ಕಂಥದ್ದು ಸಾಫ್ಟ್ ಇರುತ್ತೆ, ಅನ್ನ ಅಂತಕ್ಕಂಥದ್ದು ಜಾಸ್ತಿ ಹಾರ್ಡ್ ಇರೋದಿಲ್ಲ, ಸಾಫ್ಟ್ ಆಗಿರುತ್ತೆ. ತಿನ್ಲಿಕ್ಕಂತೂ ಅಲ್ಟಿಮೇಟ್ ಟೇಸ್ಟ್. ನೋಡ್ರಿ ಏನ್ ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ಬಿಟ್ಟು, ಸೇಮ್ ಟು ಸೇಮ್ ಅದೇ ಟೇಸ್ಟ್. ಇದನ್ನ ಸ್ವಲ್ಪ ಖಾರ ಕಾಯಿ ಚಟ್ನಿ ಜೊತೆ ಎಂಜಾಯ್ ಮಾಡಿ, ಬ್ಯೂಟಿಫುಲ್ ಆಗಿರುತ್ತೆ. ಸ್ನೇಹಿತರೆ, ನನ್ನ ಹೆಸರು ಧ್ರುವ್ DR. ನಾನು ದೀಪಕ್ ಕ್ಷತ್ರಿಯನ ಅಳಿಯ. ಇವತ್ತು ನಮ್ಮ ದೀಪಕ್ ಕ್ಷತ್ರಿಯ ಬೆಂಗಳೂರಿನ ಫೇಮಸ್ ಪಲಾವ್ ಮಾಡಿದ್ದಾರೆ. ಹೆಂಗಿತ್ತು ಧೃತಿ ಪಲಾವ್? ತುಂಬಾ ಚೆನ್ನಾಗಿತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಮರೆದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.